ನಮ್ಮೆಲ್ಲರ ಯುವಕರ ಒಂದು ದಕ್ಷ ಸಮಿತಿಯನ್ನು ಹಿರಿಯರು ಮತ್ತು ಆತ್ಮೀಯ ಎಲ್ಲ ಯುವಕರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದಾರೆ. ಗೌರವಾಧ್ಯಕ್ಷ ನಿಮಗೆಲ್ಲ ಗೊತ್ತಿರುವಂತೆ ಗೌರವಾಧ್ಯಕ್ಷರನ್ನಾಗಿ ನಮ್ಮೆಲ್ಲರ ಹಿರಿಯರು ನಗರಸಭೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸಿದ್ದರಾಮೇಶಣ್ಣ ಮನ್ನಪುರ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಎಲ್ಲ ಯುವಕರ ಒತ್ತಾಯದ ಮೇರೆಗೆ ತಮ್ಮ ಅಭಿಮಾನಪೂರ್ವಕವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಬಟ್ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಕೂಡ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಯುವಕರ ಕಣ್ಮಣಿ ನಗರಸಭೆ ಮಾಡಲಾಗಿದೆ. ಹಾಗೆ ನಮ್ಮ ಹಿಂದೂ ಮಹಾಗಣಪತಿಯ ಸಂಚಾಲಕರನ್ನಾಗಿ ನಮ್ಮ ಬಜರಂಗ ದಳದ ನಾಯಕರಾಗಿರ್ತಕ್ಕಂಥ ಬಸವರಾಜ್ ಸಾಲ್ಗುಂದ ಇವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಹ ಸಂಚಾಲಕರನ್ನಾಗಿ ಶಿವರಾಜ್ SRK ಮತ್ತು ವೀರೇಶ್ ಕೋಸ್ಗಿ ಇಬ್ಬರನ್ನ ಸಮಿತಿ ಆಯ್ಕೆ ಮಾಡಲಾಗಿದೆ. ಸಹ ಕಾರ್ಯದರ್ಶಿಯನ್ನಾಗಿ ಗೋವಿಂದ್ ಉಪ್ಪಾರ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ನಮ್ಮ ಹಿಂದೂ ಮಹಾಗಣಪತಿಯ ಖಜಾಂಚಿಯನ್ನಾಗಿ ನಾಗರಾಜ್ ಬಾಗೋಡಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ನಿಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಗಿರೀಶ್ ಈಚನಾಳ ವಕೀಲರನ್ನ ಈ ನಮ್ಮ ಹಿಂದೂ ಮಹಾಸಭಾ ಗಣೇಶೋತ್ಸವ ಸಮಿತಿಗೆ ಕಾನೂನು ತಾಲೂಕಿನ ಹಿಂದೂ ಮಹಾಗಣಪತಿಯ ಉಪಾಧ್ಯಕ್ಷರನ್ನ ಇನ್ನೂ ಅಂತಿಮಗೊಳಿಸಿಲ್ಲ. ಮೊದಲನೇ ಉಪಾಧ್ಯಕ್ಷನಾಗಿ ಯಲ್ಲಪ್ಪ ಎದ್ದೂರು ದೊಡ್ಡಿಯವರನ್ನ ಸಮಿತಿ ಆಯ್ಕೆ ಮಾಡಲಾಗಿದೆ. ಹಿಂದೂ ಮಹಾಗಣಪತಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕರಿಯಪ್ಪ, ಮನೋಹರ್, ರಮೇಶ್ ಗಾಳಿ, ನಾಗೇಶ್ ಪವಾರ್, ಮನೋಜ್, ನಾಗರಾಜ್ ಕಡಬೂರ್, ರವಿ RKMS, ಪ್ರವೀಣ್ ದುಮ್ತಿ. ಕಡಿಮೆ ಇದೆ. ಹಾಗಾಗಿ ಆದಷ್ಟು ನಾವು ಈಗ ಅರ್ಜೆಂಟಿಗೆ ಸಮಿತಿಯನ್ನು ಆಯ್ಕೆ ಮಾಡಿದರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾರಿಗಾನ ಏನಾದರೂ ಸಲಹೆ ಕೊಡಬೇಕಾದ್ರೆ ಯಾರಿಗಾದರೂ ನಾವು ಕಾರ್ಯಕರ್ತ ಸಮಿತಿ ಸದಸ್ಯ ಆಗಬೇಕು. ನಾನು ಕೂಡ ಹಿಂದೂ ಮಹಾಸಭಾ ಮಹಾಗಣಪತಿಯ ಯಶಸ್ಸಿಗೆ ನಾನು ದುಡಿಬೇಕು. ಯಾರಿದ್ರೆ ಒಂದು ರವಿ ಉಪ್ಪಾರ್, ಮಲ್ಲಿಕಾರ್ಜುನ್, ನಮ್ಮ ಮುಂದೆ ಸಿದ್ದರಾಮೇಶ್ವರ ಮುಂದೆ, ವಕೀಲ್ ಸಾಹೇಬ್ ಮುಂದೆ, ಎಲ್ಲರೂ ಯಾರ ಮುಂದೆ ಹೇಳ್ಕೋಬಹುದು. ಇನ್ನು ಯಾರನ್ನ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ಯಾರಂದ್ರೆ ನಮ್ಗೆ ಹೇಳ್ಬೋದು. ಅವ್ರನ್ನ ಖಂಡಿತವಾಗಿ ಗಣೇಶೋತ್ಸವ ಸಮಿತಿಗೆ ಅವ್ರನ್ನ ಮುಂಚೂಣಿಯಾಗಿ ಅವ್ರ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಾಗುತ್ತೆ. ನಿಮಗೇನಾದರೂ ಸಲಹೆ ಸೂಚನೆಗಳನ್ನು ನೇರವಾಗಿ ಹೇಳ್ಬೋದು. ಒಟ್ಟಾರೆ ಉದ್ದೇಶ ಸಿನ್ನೂರಲ್ಲಿ ಮಹಾಗಣಪತಿ ಅತ್ಯಂತ ಎಲ್ಲ ಆ್ಯಂಗಲ್ನಾಗ ನೋಡಿದ್ರು ಯಶಸ್ವಿ. ಎಲ್ಲರ ಸಹಕಾರ ಬೇಕು. ನೀವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟರೆ ನಮ್ಮ ಯೋಗ್ಯತೆ ಶಕ್ತಿಗೆ ತಕ್ಕಂಗೆ ನಾವು ಖಂಡಿತವಾಗಿಯೂ ಗಣೇಶನ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ನಮ್ಮ ಶಕ್ತಿ ಮೀರಿ ನಿಮ್ಮ ಜೊತೆ ನಾವು ಇರ್ತೀವಿ. ಅಲ್ಲಿ ಈಗ ಅಚಾನಕ್ಕಾಗಿ ಬಸ್ಸು ಎಲ್ಲರನ್ನು ಸೇರಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ಹಿಂದೂ ಮಹಾಗಣಪತಿನ ಮಾಡ್ತಾ ಇದ್ದಿದ್ದು ತುಂಬ ಖುಷಿಯಾಗಿರೋದು. ಇದನ್ನು ತುಂಬ ಯಶಸ್ವಿಗೊಳಿಸ್ಬೇಕಂದ್ರೆ ನಾವು ಬರೀ ಕಾರ್ಯಕಾರಿ ಸಮಿತಿ ಮತ್ತು ಈ ಏನು ಕಾರ್ಯಾಗಾರ ಸಮಿತಿನ ಇದು ಮಾಡ್ಕೊಂಡಿರಿ ಅಷ್ಟೇ ಸಾಲಲ್ಲ. ನೀವೆಲ್ಲರೂ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಕೈ ಜೋಡಿಸಿದರೆ 7 ದಿನ ಯಾವುದು ದೊಡ್ಡ ವಿಷಯನೂ ಅಲ್ಲ. ಅಷ್ಟೇ ಶಾಂತಿಯುತವಾಗಿ ಸರಳವಾಗಿ ಎಲ್ಲ ಗಣೇಶರನ್ನು
ನಾವು ವಿಜೃಂಭಣೆಯಿಂದ ಆಗಮಿಸ್ಕೊಂಡು ವಿಜೃಂಭಣೆಯಿಂದ ವಿಸರ್ಜನೆವರೆಗೂ ನಮ್ಮ ಜವಾಬ್ದಾರಿ ಭಾಳಷ್ಟು ಇರುತ್ತೆ. ಅದು ಶಾಂತಿಯುತವಾಗಿ ನಾವೆಲ್ಲರಿಗೂ ಸಪೋರ್ಟ್ ಮಾಡಿರ್ಬೇಕಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಸರ್. ಹಿಂದೂ ಮಹಾಗಣಪತಿಯ ಗೌರವದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಮನ್ನಾಪುರ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳ್ತಾರೆ. ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಈ ಒಂದು ಗಣೇಶ ಉತ್ಸವದ ಪೂರ್ವಭಾವಿ ಸಭೆಯನ್ನು ಕರೆದು ಆ ಒಂದು ಸಭೆಯಲ್ಲಿ ತಮ್ಮೆಲ್ಲರ ಒತ್ತಾಯದ ಮೇರೆಗೆ ಮತ್ತು ತಮ್ಮೆಲ್ಲರ ಅಪೇಕ್ಷೆಯಂತೆ ನನ್ನನ್ನು ಗೌರವ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಪ್ರಥಮವಾಗಿ ಅದೇ ರೀತಿ ಇವತ್ತಿನ ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಸುರೇಶ್ ಕಚ್ಚೋಳೆ ಇವರು ಕೂಡ ಆತ್ಮೀಯರು ಮತ್ತು ನನ್ನ ನಾನು ಒಂದು ಉಪನ್ಯಾಸಕರಾಗಿ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಶಿಷ್ಯ ಕೂಡ ಸುರೇಶ್ ಕಚ್ಚೋಳಿ ಅವರು ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಉತ್ಸವ ಹೆಂಗಂತಂದರೆ ಭಾಳ ವಿಜೃಂಭಣೆಯಿಂದ ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ತಿನಿಂದ. ಅದೇ ರೀತಿ ಈ ಸಲ ಕೂಡ ಭಾಳ ವಿಜೃಂಭಣೆಯಿಂದ ಮಾಡೋಣ ಎಲ್ಲರೂ ಸೇರಿ. ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ ಯಾರೂ ಕೂಡ ಮಹತ್ವ ಕೊಡದೆ ಎಲ್ಲರೂ ಇರ್ತಕ್ಕಂಥದ್ದು ಒಂದು ಸ್ಥಾನಕ್ಕೆ ಆಯ್ಕೆ ಆಗಿರ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು. ಇದ್ದು ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ, ಯಾಕಂತಂದರೆ ಇವತ್ತಿನ ದಿನದಲ್ಲಿ ಸಿಂಧೂರಿನಲ್ಲಿ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು. ಗಣಪನ ಏನಾಗ್ತದೆ ಅಂತಂದರೆ ಬರೀ ಸೀಮಿತಗೊಳಿಸಿ ಈಗ ಕೆಲವೊಂದು ಏರಿಯಾದಲ್ಲಿ ಕೂಡ ಗಣಪನ ಇಡ್ಲಾರ್ದಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಭಾಳ ಇಂಟ್ರೆಸ್ಟಿಂದ ಎಲ್ಲ ಯುವಕರು ಸೇರಬೇಕು. ಎಲ್ಲ ಯುವಕರು ಸೇರಿ ಈಗ ಇಲ್ಲಿರ್ತಕ್ಕಂಥ ಯುವಕರ ಜೊತೆಗೆ ಇನ್ನೂ ತಮ್ಮ ಸ್ನೇಹಿತರನ್ನು ಒಳಗೂಡಿಸಿಕೊಂಡು ಇನ್ನೂ ಈಗ ಹೇಳಿದರು, ನಮ್ಮ ಅಧ್ಯಕ್ಷ ಹೇಳಿದರು, ಇನ್ನೂ ಸಾಕಷ್ಟು ಅದರಲ್ಲಿ ಅವಕಾಶಗಳಿದ್ದಾವೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರ ಬಗ್ಗೆ ಹೇಳಿದರೆ ಅವರನ್ನು ಸೇರಿಸ್ಕೊಂಡು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಮ್ಮೆಲ್ಲ ಯುವಕರ ಜೊತೆಗೆ ನಾನು ಕೂಡ ಸದಾ ಇರ್ತೀನಿ. ಮೂರ್ತಿ ಪ್ರತಿಷ್ಠಾಪನೆ ಆಗಿ ಒಂದು ವಿಸರ್ಜನೆ ಆಗುವವರೆಗೂ ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಿ ನಾನು ಯಶಸ್ವಿಗೊಳಿಸ್ತೀನಿ ಅಂತೇಳಿ